ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್. ನಾವು ಮತ್ತು ನಮ್ಮ ಬ್ರದರ್ಸ್ ಎಲ್ಲ ಒನ್ ಡೇ ಟ್ರಿಪ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ವಾರದಿಂದ ಪ್ಲಾನ್ ಮಾಡ್ತಾಯಿದ್ವಿ. ಫೈನಲಿ ಇವತ್ತು ಒನ್ ಡೇ ಟ್ರಿಪ್ಗೆ ರೆಡಿ ಆಗ್ತಾಯಿದ್ವಿ. ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಡಾರ್ಲಿಂಗ್ ಅಂದರೆ ಬೈಕ್ನೆಲ್ಲ ಮೈ ತೊಳ್ಕೊಂಡು ನಾವು ಕೂಡ ರೆಡಿಯಾಗಿ ಒನ್ ಡೇ ಟ್ರಿಪ್ಗೆ ಹೊರಟ್ವಿ. ಒನ್ ಡೇ ಟ್ರಿಪ್ಪು ಯಾವ ಊರು ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಆಗಿದ್ದರೆ ಮಾತ್ರ ಒನ್ ಡೇ ಟ್ರಿಪ್ ಯಾವುದಂತ ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ವಿಡಿಯೋನ ನೋಡ್ಬೋದು. ನಾವು ಬೆಳಗ್ಗೆ ಬೇಗನೆ ಎದ್ದು ಫೈನಲಿ ಹರಪನಹಳ್ಳಿಗೆ ರೀಚ್ ಆದ್ವಿ. ಹರಪನಹಳ್ಳಿಯಲ್ಲಿ ಮಳೆ ಬರ್ತಾ ಇತ್ತು, ಆದರೂ ಮಳೆ ಏನು ಜೋರಾಗಿ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಸಾಗಿದ್ವಿ. ಬೆಳಗ್ಗೆ 6-6:30 ಆಯಿತು. ನಾವು ಬೊಮ್ಮನಹಳ್ಳಿಗೆ ರೀಚ್ ಆದ್ವಿ. ಬೈಕ್ ಹೊಡೆದು ಸ್ವಲ್ಪ ಚಳಿಯಾಗಿತ್ತಲ್ಲ, ಅದಕ್ಕೆ ಟೀ ಕುಡ್ದು ಹೋಗೋಣ ಅಂತ ಹೇಳ್ಬಿಟ್ಟು ಬೈಕನ್ನು ಸೈಡ್ ಹಾಕಿ ಟೀ ಕುಡಿದು ಮತ್ತು ನಾವು ನಮ್ಮ ಒನ್ ಡೇ ಟ್ರಿಪ್ಪಿಗೆ ರೆಡಿ ಆದ್ವಿ. ನಾವು ಇವಾಗ ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಊರ ಹೆಸರು ನೆನಪಿಲ್ಲ. ನಾವು ಒನ್ ಡೇ ಟ್ರಿಪ್ನ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ, ಸೀದಾ ಸ್ಪೀಡಾಗಿ ಬಂದು ನಮ್ಮ ಹತ್ರನೇ ಬಂದು ಸಿಂಬಲ್ ತೋರಿಸ್ತಾನೆ, ಗಾಂಚಲಿ ಸಿಂಬಲ್ ನೋಡಿ. ಫೈನಲಿ ನಾವು ಎಲ್ಲಿಗೆ ಬಂದ್ವಿ ಅಂತ ನಿಮಗೆ ಗೊತ್ತಾಯಿತು ಅನಿಸುತ್ತೆ. ನಾವು ಒನ್ ಡೇ ಟ್ರಿಪ್ಗೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಮಕ್ಕಳೆಲ್ಲ ಹೇಗೆ ಹೋಗ್ತಾ ಇದ್ದಾರೆ ಅಂತ. ಫೈನಲಿ ಗೊತ್ತಾಯ್ತಲ್ಲ, ನಾವು ಒನ್ ಡೇ ಟ್ರಿಪ್ಪಿಗೆ ಎಲ್ಲಿ ಬಂದ್ವಿ ಅಂತ. ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ವಿ. ಇಲ್ಲಿ ಮಂಗಗಳು, ಮುಷ್ಯಗಳು ತುಂಬಾ ಇರ್ತವೆ, ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಕೈಯಲ್ಲಿ ಹಣ್ಣು ಕಾಯಿನ ಹಿಡ್ಕೊಂಡು ಹೋಗ್ತಾಯಿದ್ರೆ ಬಂದು ನೋಡಿ ನಮ್ಮ ತಮ್ಮಂದು ಕಸ್ಕೊಂಡು ಬಳೆಹಣ್ಣನ್ನು ತಗೊಂಡು ಹೇಗೆ ತಿಂತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಅದ್ರ ಮಗನೋ ಅಥವಾ ಮಗಳೋ ಗೊತ್ತಿಲ್ಲ, ಅದಕ್ಕೆ ಕೊಡ್ತಾ ಇಲ್ಲ. ಕಸ್ಕೊಳ್ಳೋಕೆ ಬರುತ್ತೆ ಮಗಳು ಅಥವಾ ಮಗ. ನೋಡಿ, ಈಗ ನೀವೇ ಕೊಡೋದೇ ಇಲ್ಲ, ಹಂಗೆ ಅದೇ ತಿನ್ನುತ್ತೆ. ಏನು ಮಾಡಲ್ಲ ಬಿಡು, ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕು. ಅಂಜನಾದ್ರಿ ಬೆಟ್ಟವು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿದೆ. ಈ ಅಂಜನಾದ್ರಿ ಬೆಟ್ಟವನ್ನು ಆಂಜನೇಯನ ಜನ್ಮಸ್ಥಳ ಎಂದೇ ಕರೀತಿದ್ರು. ಬೆಟ್ಟದ ತುದಿಯಲ್ಲಿ ಆಂಜನೇಯನ ಗುಡಿ ಇದೆ. ನೀವು ಗುಡಿಗೆ ತಲುಪಬೇಕಂದ್ರೆ ಸರಿಸುಮಾರು 500-600 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋದರೆ ನಿಮಗೆ ಆಂಜನೇಯನ ಗುಡಿ ಸಿಗುತ್ತೆ. ಹಿಂದಿನ ರಾಮಾಯಣ ಕಾಲದಲ್ಲಿ ಈ ಅಂಜನಾದ್ರಿ ಬೆಟ್ಟವನ್ನು ಕಿಷ್ಕಿಂಧೆ ಎಂದು ಕರೀತಿದ್ರಂತೆ. ಅಂಜನಾದ್ರಿ ಬೆಟ್ಟದ ಮೆಟ್ಟಿಲುಗಳು ತುಂಬ ದೊಡ್ಡದಿವೆ, ನೀವು ತುಂಬ ಹುಷಾರಾಗಿ ಹತ್ತಬೇಕು. ಇಲ್ಲಿ ನೋಡಿ, ಒಂದಣ್ಣ ಏನೋ ಗೊತ್ತಿಲ್ಲ ಚೀಲದಲ್ಲಿ ತುಂಬಿಕೊಂಡು ಗುಡ್ಡದ ಮ್ಯಾಕೆ ಹೋಗ್ತಾ ಇದ್ದಾರೆ. ನೋಡಿ, ಕಲ್ಲು ಬಂಡೆಗಳು ತುಂಬ ಇದ್ದಾವೆ. ಹಾಗಾಗಿ ನೀವು ಅಂಜನಾದ್ರಿ ಬೆಟ್ಟವನ್ನು ಹತ್ತಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹತ್ತಬೇಕು. ನಾವಂತರೂ ಒನ್ ಡೇ ಟ್ರಿಪ್ನ ಫುಲ್ ಎಂಜಾಯ್ ಮಾಡಿಕೊಂಡು ದೊಡ್ಡದಾಗಿರುವ ಮೆಟ್ಟಿಲುಗಳನ್ನು ತುಂಬ ಕೇರ್ಫುಲ್ಲಾಗಿ ಹತ್ಕೊಂಡು ನಾವು ಅಂಜನಾದ್ರಿ ಅಂದರೆ ಆಂಜನೇಯ ಇರುವ ದೇವಾಲಯದ ಹತ್ರ ಬಂದ್ವಿ.
ಅಂಜನಾದ್ರಿ ಬೆಟ್ಟವು ಪ್ರವಾಸಿಗರಿಗಂತೂ ನೋಡಲಿಕ್ಕೆ ತುಂಬಾ ವಿಶೇಷವಾದ ಸ್ಥಳನೇ ಅಂತ ಹೇಳ್ಬೋದು. ಫೈನಲಿ ನಾವು ಸ್ಟಾರ್ಟಿಂಗಿಂದ ಫುಲ್ ಎಂಜಾಯ್ ಮಾಡಿಕೊಂಡು ಮೆಟ್ಲುಗಳನ್ನು ಹತ್ಕೊಂಡು ಗುಡಿ ಹತ್ರ ತಲುಪಿದ್ವಿ. ನೋಡಿ, ನಿಮಗೆ ಅಂಜನಾದ್ರಿ ಬೆಟ್ಟದ ತುದಿಯಲ್ಲಿರುವ ದೇವಾಲಯ ಕಾಣಿಸ್ತಾ ಇದೆ ಅಲ್ವಾ. ನಾವಿವಾಗ ಒಳಗಡೆ ಹೋಗೋಣ ಬನ್ನಿ. ನೋಡಿ, ತುಂಬಾ ವಿಶಾಲವಾಗಿದೆ ಅಂಜನಾದ್ರಿ ಬೆಟ್ಟವು. ಸಂಡೇ ಹೋಗಿದ್ದರಿಂದ ಸ್ಕೂಲು ರಜೆ ಇರೋದ್ರಿಂದ ಎಲ್ಲರೂ ಮಕ್ಕಳನ್ನ ಕರ್ಕೊಂಡು ಸ್ಕೂಲ್ ಮಕ್ಕಳನ್ನು ಕೂಡ ಬಂದಿದ್ದರು. ನೋಡಿ, ಬೆಟ್ಟದ ಮೇಲಿಂದ ನೋಡಿದರೆ ಕೆಳಗಡೆದು ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಎಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂದರೆ ಸಂಡೇ ರಜೆ ಇರೋದ್ರಿಂದ ತುಂಬಾ ಭಕ್ತಾದಿಗಳು ಬಂದಿದ್ದರು ಆಂಜನೇಯನ ದರ್ಶನ ಪಡೆಯಲಿಕ್ಕೆ. ಇದು ಆಂಜನೇಯನ ಎದುರಿಗೆ ಇರುವಂಥ ತೆಂಗಿನಕಾಯಿ ಕಟ್ಟಲಿಕ್ಕೆ ಮರ ಇದೆ. ನೀವು ನಿಮ್ಮ ಬೇಡಿಕೆಗಳನ್ನ ಏನಾದರೂ ಇಟ್ಕೊಂಡು ತೆಂಗಿನಕಾಯಿನ ಕಟ್ಬೋದು. ಇದು ಗುಡಿ ಎಂಟ್ರೆನ್ಸು. ನಾವು ಮತ್ತು ನಮ್ಮ ಬ್ರದರ್ಸು, ನಮ್ಮ ಅಳಿಯ ಫೈನಲಿ ಆಂಜನೇಯನ ದರ್ಶನ ಪಡ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ಅಂಜನಾದ್ರಿ ಬೆಟ್ಟಕ್ಕೆ ಹತ್ತಲಿಕ್ಕೆ ಒಂದು ಕಡೆ ಇದ್ದರೆ ಇಳಿಲಿಕ್ಕೆ ಇನ್ನೊಂದು ಕಡೆ ದಾರಿ ಇದೆ. ನಾವು ಇಳಿಯುವ ದಾರಿ ಕಡೆಗೆ ಬಂದು ಗುಡ್ಡವನ್ನು ಕೆಳಗೆ ಇಳಿತಾ ಇದ್ದೀವಿ. ನಾವಂತರೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂಜನಾದ್ರಿ ಬೆಟ್ಟದ ಮೇಲೆ. ಒಂದೆರಡು ಫೋಟೋ ಮತ್ತು ಸೆಲ್ಫಿಗಳನ್ನು ತಕ್ಕೊಂಡು ಮುಂದೆ ಹಂಪಿಯನ್ನು ನೋಡಲಿಕ್ಕೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗನೆ ಗುಡ್ಡವನ್ನು ಇಳಿದು ಹೋಗ್ತಾ ಇದ್ದೀವಿ. ನೋಡಿ, ಮುಷ್ಯಗಳ ಸಾಮ್ರಾಜ್ಯನೇ ಇದೆ ಅಂಜನಾದ್ರಿ ಬೆಟ್ಟದಲ್ಲಿ. ತುಂಬಾ ಕೇರ್ಫುಲ್ಲಾಗಿ ನೀವು ಗುಡ್ಡವನ್ನು ಮತ್ತೆ ತುಂಬಾ ಕೇರ್ಫುಲ್ಲಾಗಿ ಗುಡ್ಡನ ಇಳಿಬೇಕು. ಇಲ್ಲಿ ನೋಡಿ, ಯಾರೋ ಗೊತ್ತಿಲ್ಲ ಅಣ್ಣ ನಂದು ವಿಡಿಯೋ ಬರಲಿ ಅಣ್ಣ ಯೂಟ್ಯೂಬಲ್ಲಿ ಅಂದರು. ಹಾಗಾಗಿ ಅವ್ರದ್ದು ಕೂಡ ವಿಡಿಯೋ ಮಾಡ್ಕೊಂಡೆ. ಅವರು ಕೂಡ ಫೋನ್ ಕಸ್ಕೊಂಡು ಹೋಗಿದ್ದೀರಿ ಮತ್ತೆ ಬಂದು ಯೂಟ್ಯೂಬಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅವ್ರದ್ದು ಕೂಡ ವಿಡಿಯೋನ ಮಾಡ್ಕೊಂಡೆ. ಯೂಟ್ಯೂಬ್ ಚಾನಲ್ ತಗೊಂಡು ಒಂದು ಫಾಲೋವರ್ಸ್ ಎಕ್ಸ್ಟ್ರಾ ಮಾಡಿ ನೋಡಪ್ಪ. ಅವ್ನು ಪಾಪ ನಾನು ಕ್ಯಾಮ್ರಾ ಹಿಡಿಯೋಣ ಅಂದ ಬಂತು. ವಿಡಿಯೋ ಕರು ಭಯ್ಯ ಪಡಲ್ಲ ಅಂಜನಾದ್ರಿ ಬೆಟ್ಟವನ್ನು ಇಳಿಯುವ ದಾರಿಯಲ್ಲಿ ಅಂಜನಾದ್ರಿಯ ಮೂರ್ತಿಗಳು ಮತ್ತು ನಿಮಗೆ ಕೈಗೆ ಹಾಕ್ಕೊಳ್ಳೋಕ್ಕೆ ದಾರ ಅಥವಾ ರುದ್ರಾಕ್ಷಿ ಮಾಲೆಗಳು ಎಲ್ಲ ಕೂಡ ಸಿಗಲಿಕ್ಕೆ ಕಾಣ್ತವೆ. ನೀವು ನಿಮ್ಮ ಫ್ರೆಂಡ್ಗೆ ಅಥವಾ ನಿಮ್ಮ ಹುಡುಗಿಗೆ ಅಥವಾ ನಿಮ್ಮ ಅಣ್ಣ ತಮ್ಮಂದಿರಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೋಬೋದು. ಇಳಿಯುವ ಬೆಟ್ಟದಲ್ಲಿ ತುಂಬಾ ಅಂಗಡಿಗಳು ಸಿಗ್ತವೆ. ಇಳಿದು ಸಾಕಾಗಿದ್ದರೆ ಹಣ್ಣು, ಜ್ಯೂಸು, ಮಜ್ಜಿಗೆ ಎಲ್ಲ ಕೂಡ ಸಿಗುತ್ತೆ. ನೀವು ತಗೊಂಡು ಆರಾಮಾಗಿ ಗುಡ್ಡವನ್ನು ಇಳಿಬೋದು. ನೋಡಿ, ಎಷ್ಟು ಸುಂದರವಾಗಿದೆ ಅಂದರೆ ಅಂಜನಾದ್ರಿ ಬೆಟ್ಟ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು. ಮತ್ತು ಹಂಪಿದು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂಜನಾದ್ರಿ ಬೆಟ್ಟ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇವರೆಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಹಾಯ್ ಅಂತ ಹೇಳ್ತಾಯಿದ್ರು. ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು ಅಂಜನಾದ್ರಿ ಬೆಟ್ಟದಲ್ಲಿ ವಿಡಿಯೋ ಮಾಡ್ಕೊಳ್ಳುವಾಗ. ನೀವು ಕೂಡ ಹೀಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.